ಏನು ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪೋಷಕರು ಮತ್ತು ಹಿರಿಯ ನಾಗರಿಕರ ಸಂರಕ್ಷಣೆ ಕಾಯ್ದೆ ಈ ಒಂದು ವಿಚಾರದ ಕುರಿತು ಏನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲು ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌಡ ಜಗದೀಶ್ ರುದ್ರೆ ಸಾಹೇಬರು ಮಾತಾಡಬೇಕಾಗಿತ್ತು. ಅವ್ರಿಗೆ ಆರೋಗ್ಯ ಸ್ವಲ್ಪ ಗಂಟಲು ಕೆಟ್ಟಿರೋದ್ರಿಂದ ಸಾಹೇಬರು ಮಾತಾಡೋಕ್ಕಾಗಲಿಲ್ಲ. ಅವರು ತುಂಬಾ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ. ಅವಾಗಿಂದ ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾಗಿತ್ತು, ಆದರೆ ಈ ರೀತಿ ಆಗಿದೆ ಅಂತ. ತಾವು ಅನ್ಯತಾ ಭಾವಿಸಬಾರ್ದು. ಸಾಹೇಬರಿಗೆ ಗಂಟಲು ಸರಿ ಇಲ್ಲ, ಅದರಿಂದ ಮಾತಾಡ್ತಾ ಇಲ್ಲ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಗೀತಾ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರವಿಚಂದ್ರ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ವಕೀಲರಾದಂಥ ರಮೇಶ್ ಅವರೇ, ಸ್ವಾಗತಕಾರರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಇನ್ನೊಬ್ಬ ವಕೀಲ ಮಿತ್ರರಾದ ಆಂಜಿನವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಸಿಬ್ಬಂದಿ ವರ್ಗದವರೇ, ಏನು 2007ರಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಆ ಒಂದು 2007ಕ್ಕೆ ಮುಂಚೆ ಏನು ಒಂದು ಸ್ಥಿತಿ ಇತ್ತು ಈ ಸಮಾಜದಲ್ಲಿ ಅಂದ್ರೆ, ಹಿರಿಯ ನಾಗರಿಕರಿಗೆ ಮತ್ತು ಪೋಷಕರಿಗೆ ಅವ್ರ ಹತ್ರ ಎಲ್ಲಿವರೆಗೂ ಸೋರ್ಸ್ ಇರುತ್ತೋ ಅಲ್ಲಿವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಂತ ಇದ್ರು. ಯಾವಾಗ ಅವರೆಲ್ಲ ತಮ್ಮ ಮಕ್ಕಳನ್ನ ನಂಬಿ ಅವಾಗ ಯಾವಾಗ ಬಿಟ್ಕೊಡ್ತಾ ಇದ್ರು, ಇಲ್ಲ ಏನೋ ಒಂದು ದಾನನೋ ಗಿಫ್ಟೋ ಇಲ್ಲ ಇನ್ನೊಂದು ವಿಲ್ಲೋ ಏನೋ ಮಾಡಿದಾಗ ಆ ವಿಲ್ ತಗೊಂಡಾಗ ಒಂದ್ ಸ್ವಲ್ಪ ದಿವಸ, ಒಂದು 15-20, ಒಂದು 2-3 ತಿಂಗಳು ಇಲ್ಲ ಒಂದು ವರ್ಷ ನೋಡ್ಕೊಂಡು ಆಮೇಲೆ ಕಾಲಕ್ರಮೇಣ ಹೆಂಡತಿ ಮಾತು ಕೇಳೋದು, ಇಲ್ಲ ಇನ್ನೊಂದು ಮಾಡಿ ಆ ಒಂದು ತಂದೆ ತಾಯಿಯನ್ನ ನೋಡಿದಿರ ನಿರ್ಲಕ್ಷ್ಯ ಮಾಡಿ, ಅವ್ರಿಗೆ ಊಟ ವ್ಯವಸ್ಥೆ ಸರಿಯಾಗಿ ಮಾಡಿದಿರಾ, ಆರೋಗ್ಯದಲ್ಲಿ ಏರುಪೇರಾದ್ರೂ ಗಮನಿಸ್ಕೊಳ್ದಿರಾ, ಅದೇ ರೀತಿ ಅವ್ರಿಗೆ ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ರೆಪ್ರೆಸೆಂಟ್ ಮಾಡಿದಿರಾ, ಈ ಒಂದು ಎಲ್ಲ ದೌರ್ಜನ್ಯಗಳು ಏನು ಈ ಪೋಷಕರು ಮತ್ತು ಹಿರಿಯ ನಾಗರಿಕರ ಮೇಲೆ ನಡೀತಾ ಇತ್ತು, ಈ ಎಲ್ಲಾ ವಿಚಾರಗಳನ್ನ ಅರಿತು ಸರ್ಕಾರ 2007ರಲ್ಲಿ ಏನು ಈ ಒಂದು ಕಾಯ್ದೆಯನ್ನು ತಂದಿದೆ, ಈ ಕಾಯ್ದೆ ಇವತ್ತಿಗೂ ಸಹ ಇನ್ನೂ ಸರಿಯಾಗಿ ಅನುಷ್ಠಾನ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಪೇರೆಂಟ್ಸ್ ಅಂದ್ರೇನೆ ಮಕ್ಕಳು ಅಂದ್ರೆ ಸಿಂಪತಿ ತೋರಿಸ್ತಾರೆ, ಆದ್ರೆ ಮಕ್ಕಳಿಗೆ ಅದೇ ಸಿಂಪತಿ ಪೇರೆಂಟ್ಸ್ ಮೇಲೆ ಇಲ್ಲ. ಇವಾಗ ನಮ್ಮ ಮನೆ ಪಕ್ಕದಲ್ಲೇ ಒಂದು ರಿಟೈರ್ಡ್ ಎಂಪ್ಲಾಯ್ ಇದ್ರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಮಕ್ಕಳು 3 ಜನ ಮಕ್ಳಿದ್ರು, ಮಗಳು ನಾನು ನೋಡ್ಕೊಂತೀನಪ್ಪ, ಅವ್ರ ಮಿಸಸ್ ತೀರ್ಕೊಂಡ್ಬಿಟ್ರು, ಅವ್ರ ಹೆಸರಲ್ಲೆಲ್ಲ ಆಸ್ತಿ ಇತ್ತು, ಅಪ್ಪ ನಮ್ಮ ಅಮ್ಮ ತೀರ್ಕೊಂಡ್ಬಿಟ್ಟಿದ್ದಾರೆ, ನಮ್ ಗಂಡ್ಮಕ್ಳು ನೋಡ್ತಾ ಇಲ್ಲ, ನಾನು ನೋಡ್ಕೊಂತೀನಿ ಅಂತ ಒಂದು 6 ತಿಂಗಳು 1 ವರ್ಷ ನೋಡ್ಕೊಂಡ್ರು. ಆಮೇಲೆ ಎಲ್ಲ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಬರ್ಸ್ಕೊಂಡು ಕರೆಕ್ಟಾಗಿ 3 ತಿಂಗಳಿಗೆ ಅವ್ರ ಅಪ್ಪನ್ ಬಿಟ್ಬಿಟ್ಟು ಅವರು ಬೇರೆ ಊರಿಗೆ ಶಿಫ್ಟ್ ಆಗ್ಬಿಟ್ರು. ಅವರಪ್ಪ ಡೈಲಿ ಅಳೋದು, ನಾವು ಲಾಯರ್ ಅಂತ ಗೊತ್ತು ಅವ್ರಿಗೆ, ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಕರೆಯೋದು, ನೋಡಪ್ಪ ಹಿಂಗಾಗೋಯ್ತು ಏನಾದ್ರು ಮಾಡಪ್ಪ ಅಂತ. ಸರಿ ಅಣ್ಣ ನಾವು ಹೋಗೋಣ, AC ಹತ್ರ ಹೋಗ್ಬಿಟ್ಟು ಈ ರೀತಿ ಒಂದು ನಮ್ದು ಏನಿದೆಯೋ ನಾವು ಇದು ಹೇಳ್ಬಿಟ್ಟು ಅದೇನು ದಾಖಲೆಗಳಾಗಿದೆಯೋ ಅದನ್ನ ರದ್ದುಗೊಳಿಸೋಣ ಅಂದ್ರೆ ಅವ್ರು ಒಪ್ತಾ ಇರ್ಲಿಲ್ಲ. ಅಯ್ಯೋ ಬೇಡಪ್ಪ, ಕೊಟ್ಬಿಟ್ಟಿದೀನಿ ಹೆಣ್ಮಗಳಿಗೆ, ಮತ್ತೆ ನಾವು ಹೋಗಿ ಅದನ್ನ ರದ್ದುಪಡಿಸೋದು ಬೇಡ, ಆದ್ರೂ ಹಿಂಗಾಗಿದೆ ನನ್ಗೆ ಅಂತ. ಅದೊಂದು ಪಾಠ ನಮ್ಗೆ. ಯಾಕೆ ಅಂದ್ರೆ ಅವರು ನಮ್ ಕಣ್ಮುಂದೆನೆ ಎಕ್ಸಾಂಪಲ್ ಆಗೋದ್ರು. ಅವರು ಗಂಡ್ಮಕ್ಳು ನಂಬಿದ್ರೆ ಹೆಣ್ಮಗಳಿಗೆ ಈ ತರ ಅಂದ್ರೆ, ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಯಾವ ರೀತಿ ಆಗತ್ತೆ ಅಂತ. ಆದ್ರೆ ಇವಾಗ ಕಾನೂನಲ್ಲಿ ಅದಕ್ಕೆ ಒಂದು ಪ್ರೊವಿಷನ್ ಕಲ್ಪಿಸ್ಕೊಟ್ಟಿದ್ದಾರೆ. ಆ ರೀತಿ ಯಾರಾದ್ರೂ ಮೋಸ ಮಾಡಿ ತಂದೆ ತಾಯಿ ಹತ್ರ ಬರ್ಸ್ಕೊಂಡ್ರೆ, ಇವ್ರು ಒಂದು ಅರ್ಜಿ ಕೊಟ್ರೆ ಇವ್ರಿಗೆ ನಮ್ಮ AC ಅವ್ರಿಗೆ, ಅವರು ಅದನ್ನ ಮತ್ತೆ ವಾಪಸ್ ಕೊಡುವಂತ ಒಂದು ಅಧಿಕಾರನ ಹೊಂದಿದ್ದಾರೆ. ಆದ್ರೆ ಒಂದೇ ಒಂದು ಆ ಪತ್ರದಲ್ಲಿ ಇದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ, ಏನಂತ, ಈ ರೀತಿ ಏನಾದ್ರು ಅವರು ನಮ್ಮನ್ನ ನೋಡ್ಕೊಳ್ತಾ ಇದ್ರೆ ನಾನು ಮತ್ತೆ ನನ್ನ ಆಸ್ತಿಯನ್ನ ವಾಪಸ್ ತಗೋಬಹುದು ಅಂತ ಒಂದು ಕ್ಲಾಸ್ ಇರ್ಬೇಕಾಗತ್ತೆ. ಅದು ಬಿಟ್ರೆ ಇನ್ನೆಲ್ಲ ಕೂಡ ಅದೇ ರೀತಿ ಇನ್ನೂ ಒಂದು ಲೇಟೆಸ್ಟ್ ಒಂದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಡಿಸಿಷನ್ಸ್ ಕೊಟ್ಟಿದೆ ಇಂಥ ವಿಚಾರಗಳಲ್ಲಿ. ಅವ್ರಿಗೆ ಏನು ಹಳೆ ಕಾಲದಲ್ಲಿ ಏನ್ ಕಾಂಪನ್ಸೇಷನ್ ಕೊಡ್ತಾ ಇದ್ರು, ಇವಾಗ 100 ರೂಪಾಯಿ ಬೆಲೆ ಹಳೆ ಕಾಲದಲ್ಲಿ ಒಂದಿತ್ತು, ಈ ಕಾಲದಲ್ಲಿ ಒಂದಿದೆ. 1000 ರೂಪಾಯಿ ಬೆಲೆ ಇವಾಗ ಒಂದಿದೆ, ಇನ್ನು ಮುಂದೆ ಇನ್ನೊಂದಿರುತ್ತೆ. ಕಾಲಕ್ಕೆ ತಕ್ಕಂಗೆ ಅದಕ್ಕೊಂದು ಕಾಂಪನ್ಸೇಷನ್ ಕೊಡಬೇಕು, ಅವ್ರಿಗೆ ಒಂದು ಮೇಂಟೆನೆನ್ಸ್ ಕೊಡಬೇಕು ಅನ್ನೋ ಆರ್ಡರ್ಗಳು ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಇರತ್ತೆ. ಆದ್ರಿಂದ ನೀವು ಏನು ಅಂಗನವಾಡಿ ಕಾರ್ಯಕರ್ತರಿದ್ದೀರಿ ಇಲ್ಲಿ ಮೆಜಾರಿಟಿ, ನಿಮ್ಗೆ ಎಲ್ಲ ಗೊತ್ತಿರತ್ತೆ, ಎಲ್ಲಿ ಮುದುಕರಿದ್ದಾರೆ, ಎಲ್ಲಿ ವಯಸ್ಸಾದವ್ರು ಇದ್ದಾರೆ, ಎಲ್ಲಿ ಸರಿಯಾಗಿ ಅವ್ರಿಗೆ ಪೋಷಣೆ ನಡೀತಾ ಇಲ್ಲ. ನಂದು ಸರ್ಕಾರಕ್ಕೆ ಕೂಡ ಒಂದು ಅಪೀಲ್ ಇದೆ, ಯಾವ ರೀತಿ ಮಕ್ಕಳನ್ನ ನೋಡ್ಕೊಂತಾರೋ ಅದೇ ತರ ಎಲ್ಡರ್ಸ್ ಕೂಡ ಅಂಗನವಾಡಿಗಳಲ್ಲಿ ನೋಡ್ಕೊಂತಾರಲ್ಲ ನೀವು ಮಕ್ಕಳನ್ನ, ಅದೇ ರೀತಿ ಸ್ವಲ್ಪ ಎಲ್ಡರ್ಸ್ ಊರಲ್ಲಿ ಯಾರಾದ್ರೂ ನೆಗ್ಲೆಕ್ಟ್ ಮಾಡಿರೋರು ಅಂತವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂಗನವಾಡಿಗಳಿಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಡ್ಬೇಕಾಗತ್ತೆ ಸರ್ಕಾರಿಗಳು. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಒಂದು ಡಿಸಿಷನ್ ತಗೋಬೇಕಾಗತ್ತೆ ಅಂತ ಹೇಳ್ತಾ, ನೀವು ನಿಮ್ ಕೈಯಲ್ಲಾದ ಸಹಾಯಗಳನ್ನ ಮಾಡಿ. ನಾನು ಹೇಳೋದು
ದೇವರು ನಮಗೆ ಎಲ್ಲೂ ಇಲ್ಲ, ತಂದೆ ತಾಯಿ ರೂಪದಲ್ಲೇ ಇರ್ತಾರೆ. ಆದ್ರಿಂದ ನಾವು ದೇವರನ್ನ ಎಲ್ಲೋ ಹುಡ್ಕೊಂಡು ಹೋಗೋದು, ಕಿಲೋಮೀಟರ್ ಗಟ್ಟಲೆ ಕ್ಯೂಗಳಲ್ಲಿ ನಿಂತು ದೇವ್ರನ್ನ ನೋಡೋದು ಎಲ್ಲ ಮಾಡಿ ನೀವು ಏನ್ ಪುಣ್ಯ ಕಟ್ಕೊಂತೀರೋ ಅದಕ್ಕಿಂತ ಡಬಲ್ ಪುಣ್ಯ ನಿಮ್ಮ ತಂದೆ ತಾಯಿಗಳನ್ನ ನೀವು ಮನೆಯಲ್ಲೇ ನೋಡ್ಕೊಂಡ್ರೆ ಅದಕ್ಕಿಂತ ಇನ್ನೇನು ಪುಣ್ಯ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ನಿಮ್ಮ ಒಂದು ಲಾಭ ಇನ್ಯಾವುದ್ರಲ್ಲೂ ಸಿಗಲ್ಲ ಅಂತ ಹೇಳ್ತಾ 4 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು ಸರ್.